ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಆಕಾಶ್. ನಾವಿವತ್ತು ಸದ್ಗುರು ಆಶ್ರಮಕ್ಕೆ ಹೋಗಿದ್ವಿ. ನಾವು ಪ್ರತಿ ಗುರುವಾರ ಸಂಜೆ ಪೂಜೆ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ. ಇವತ್ತು ವಿಶೇಷವಾದ ದಿನ. ಯಾಕೆ ಅಂದರೆ ಇವತ್ತು 20ನೇ ವರ್ಷದ ಸದ್ಗುರು ಯುವಕರ ಸಂಘದ ವಾರ್ಷಿಕೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ, ಹೋಮ, ಹಾಗೆ ಶ್ರೀಕಾಂತ್ ಗುರುಜಿ ಅವ್ರು ಬಂದಿದ್ದರು, ಹಾಗೆ ಆ್ಯಕ್ಟರ್ ಶ್ರೀಧರ್ ಕೂಡ ಬಂದಿದ್ದರು. ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ಹೋಗೋ ಅಷ್ಟೊತ್ತಿ ಆಲ್ರೆಡಿ ಟೈಮ್ ಆಗಿದ್ದು, ಹೋಮ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ಡೈರೆಕ್ಟು ಹೋಮ ಹತ್ರನೇ ಹೋಗ್ತಾ ಇದ್ದೀವಿ. ಗಣೇಶನ ದೇವಸ್ಥಾನದ ಹತ್ರ ಹೋಮ ಇತ್ತು. ಹೋಮ ಮುಗಿದ ತಕ್ಷಣ ಅಲ್ಲೇ ಟಿಫನ್ ಕೂಡ ಇತ್ತು. ಟಿಫನ್ ತಿನ್ಕೊಂಡು ಭಜನೆ ಕಾರ್ಯಕ್ರಮ ದತ್ತಾತ್ರೇಯ ಸ್ವಾಮಿಗೆ ಹಾಲಿನ ಅಭಿಷೇಕ ಇತ್ತು. ನಮಗೂ ಕೂಡ ಅವಕಾಶ ಕೊಟ್ಟಿದ್ದರು. ಹಾಗಾಗಿ ನಾವು ಕೂಡ ದತ್ತಾತ್ರೇಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನೇ ಮಾಡ್ತಾ ಇರೋದು. ಎಲ್ಲರೂ ಕೂಡ ಹಾಲಿನ ಅಭಿಷೇಕ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಹಾಗೆ ಶ್ರೀಕಾಂತ್ ಗುರೂಜಿ ಅವ್ರಿಗೆ ಮತ್ತು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರೂಜಿ ಅವ್ರಿಗೂ ಸಮೇತ ಪಾದಪೂಜೆ ಇತ್ತು. ಎಲ್ಲರೂ ಪಾದಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ಈಗ ಆ್ಯಕ್ಟರ್ ಶ್ರೀಧರ್ ಅವರು ಭಾಷಣ ಮಾಡಿದರು. ಭಾಷಣ ನೀವು ಕೇಳಿಸ್ಕೊಳ್ರಿ. ನೋಡಿ, ಶ್ರೀಧರ್ ಅಂತ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ನೀವು ಬಂದಿದ್ದು ಸಂತೋಷ ಅಂತೇನೋ ಅಂತಾರೆ. ಆದ್ರೆ ನನಗೆ ಇಲ್ಲಿರುವಂತಹ ಯುವಕರು ಯಾರು, ನಮ್ಮ ಮನೆಯಮ್ಮ, ಇವರೆಲ್ಲರೂ ನಮ್ಮ ಗುರುಗಳ ಬಂಧುಗಳನ್ನೆಲ್ಲರೂ ನೋಡ್ತಾ ಇದ್ರೆ ನನಗನ್ಸುತ್ತೆ ನಿಜವಾದ ಎಲ್ಲರದು ಭಾಷಣ ಮುಗಿದ ತಕ್ಷಣ ಪಲ್ಲಕ್ಕಿ ರೆಡಿ ಇತ್ತು. ಪಲ್ಲಕ್ಕಿ ಉತ್ಸವ ಹೋಗೋಕ್ಕೆ ನಾವೆಲ್ಲರೂ ಸೇರಿ ಒಂದು ಫೋಟೋ ತೆಗೆಸ್ಕೊಂಡು ಜೊತೆಗೆ ಪಲ್ಲಕ್ಕಿ ಉತ್ಸವನ ಸ್ಟಾರ್ಟ್ ಆಯಿತು. ನಾವು ಕೂಡ ಜಾಯ್ನ್ ಆಗಿ ಪಲ್ಲಕ್ಕಿ ಉತ್ಸವದ ಜೊತೆ ಹೋಗ್ತಾ ಇದ್ದೀವಿ. ಹಾಗೆ ಹೋಮ ಕೂಡ ಗಣಪತಿ ದೇವಸ್ಥಾನದಲ್ಲೇ ನಡೆದಿದ್ದು. ಫಸ್ಟ್ ನಾವು ಹೋಗಿದ್ದು ಗಣಪತಿ ದೇವಸ್ಥಾನಕ್ಕೆ. ಪಲ್ಲಕ್ಕಿ ಹೋಗ್ಬೇಕಾದ್ರೇ ಭಜನೆ ಮಾಡ್ಕೊತಾ ದತ್ತಾತ್ರೇಯ ಸ್ವಾಮಿನ ಸ್ಮರಿಸ್ತಾ ನಾವು ಪಲ್ಲಕ್ಕಿನ ತೊಗೊಂಡು ಹೋದ್ವಿ. ಗಣಪತಿ ದೇವಸ್ಥಾನದಲ್ಲಿ ನಾವೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ತಕ್ಷಣ ನೆಕ್ಸ್ಟು ನಾವು ಹೋಗಿದ್ದು ಔದುಂಬರ ದತ್ತ ಮಂದಿರಕ್ಕೆ ಬಂದ್ವಿ. ಇಲ್ಲಿ ಏನು ಫೇಮಸ್ ಅಂದರೆ ಔದುಂಬರ ಎಂಬ ಮರ ಇದೆ ನೋಡಿ. ಇದೇ ಮರ ತುಂಬ ಫೇಮಸ್ಸು. ಇಲ್ಲೇನೇ ಕುತ್ಕೊಂಡು ಆ ಮರದ ಹತ್ರ ಬೇಡ್ಕೊಂಡ್ರೆ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ಇದು ಬೆಟ್ಟದ ಮೇಲಿರೋದ್ರಿಂದ ತುಂಬ ಪ್ರಶಾಂತವಾಗಿರುತ್ತೆ. ಇಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಹಾಗೆ ಇಲ್ಲೂ ಕೂಡ ದತ್ತಾತ್ರೇಯ ಸ್ವಾಮಿಗಳೇ ನೆಲೆಸಿದ್ದಾರೆ. ನಾವು ಪಲ್ಲಕ್ಕಿ ಉತ್ಸವನ ಇಲ್ಲಿ ಬಂದು ಒಂದು ರೌಂಡ್ ಪೂಜೆ ಮಾಡಿಸ್ಕೊಂಡು ಈಗ ಮತ್ತೆ ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಇಲ್ಲಿ ಆಲ್ರೆಡಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಮಹಾಮಂಗಳಾರತಿನ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಮತ್ತು ಪ್ರಸಾದ ಇತ್ತು. ಪ್ರಸಾದ ಎಲ್ಲ ನಾವು ಸೇವಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.